ಇವಾಗ ಹರ್ಬೇರಿಯಂ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹರ್ಬೇರಿಯಂ ಅಂದ್ರೇನು? ಟ್ಯಾಕ್ಸಾನಮಿಕಲ್ ಏಡು. ಹೆಂಗೆ ಜೀವಿಗಳನ್ನ ಬೇರೆ ಬೇರೆ ಕ್ಲಾಸಿಫೈ ಮಾಡಿ ಭಾಗ ಮಾಡೋರು, ಅದನ್ನೆಲ್ಲ ಓದೋಕ್ಕಿರೋಂಥ ಒಂದಿದು ಹರ್ಬೇರಿಯಮ್ಮು. ಯಾವ ಥರ ಇದು ಮಾಡ್ತಾರೆ ಹರ್ಬೇರಿಯಂ ಅಂದರೆ, ಒಂದು ರೂಮ್ ಮಾಡಿರ್ತಾರೆ. ಅಲ್ಲಿ ಎಷ್ಟು ಗಿಡಗಳಾಯ್ತೋ ಫಸ್ಟು ಅದನ್ನು ಒಂದು ಬುಕ್ಕಲ್ಲಿ ಹಾಳೆಗಳು 2 ರಟ್ಟಲ್ಲಿ ಒಂದು ಕಡೆ ಒಣಗಿಸ್ಬಿಟ್ಟು ಗಿಡನ ಡ್ರೈಡ್ ಪ್ರೆಸ್ಡ್ ಆ್ಯಂಡ್ ಪ್ರಿಸರ್ವ್ಡು ಒಣಗಿಸ್ಬಿಟ್ಟು ಅದನ್ನು ಅಮ್ಕಿ ಫ್ಲ್ಯಾಟಾಗಿ ಮಾಡಿ ಅದರಲ್ಲಿ ಅದನ್ನು ಅದ್ರ ಬಗ್ಗೆ ಬರೆದ್ಬಿಟ್ಟು ಅದನ್ನು ಬುಕ್ಗಳಾಗಿ ಸ್ಟೋರ್ ಮಾಡಿರ್ತಾರೆ. ಈ ಥರ ಯಾವ ಥರ ಅಂದರೆ, ಅದು ಆರ್ಡ್ರಲ್ಲಿ ಅರೇಂಜ್ ಮಾಡಿರ್ತಾರೆ. ಒಂದು ರೂಮಲ್ಲಿ ಒಂದು 10 ಡ್ರಾಯರ್ಗಳಿದ್ರೆ 10 ಬೇರೆ ಆರ್ಡ್ರುಗಳಿಗೆ ಸೇರಿರ್ತದೆ ಆ ಗಿಡಗಳು. ಬೇರೆ ಆರ್ಡ್ರು ಬೇರೆ ಫ್ಯಾಮಿಲಿಗೆ ಸೇರಿರ್ತದೆ. ಆ ಥರ ಇದರಲ್ಲಿ ಒಂದೊಂದು ಡ್ರಾಯರ್ನ ಒಂದೊಂದು ಫ್ಯಾಮಿಲಿಗೆ ಇಟ್ಟಿರ್ತಾರೆ. ಅದರಲ್ಲಿ ಒಂದೊಂದು ರೋಗಳನ್ನ ಡ್ರಾಯರಲ್ಲಿ ಆ ಥರ ಕರೆಕ್ಟಾಗಿ ಕ್ಲಾಸಿಫೈ ಮಾಡಿರ್ತಾರೆ. ಇದರಲ್ಲಿ ಏನೇನು ಬರೆದಿರ್ತಾರೆ, ಡೇಟು, ಪ್ಲೇಸ್ ಆಫ್ ಕಲೆಕ್ಷನ್ನು, ಯಾವತ್ತು ಅದನ್ನು ತೆಗೆದ್ರು, ಆಮೇಲೆ ಎಲ್ಲಿ ಅದನ್ನು ಕಲೆಕ್ಟ್ ಮಾಡಿದ್ರು, ಆಮೇಲೆ ಅದ್ರದ್ದು ಇಂಗ್ಲೀಷು, ಲೋಕಲ್ಲು ಮತ್ತು ಅದ್ರದ್ದು ಸೈಂಟಿಫಿಕ್ ನೇಮ್ ಬರೆದಿರ್ತಾರೆ. ಆ ಗಿಡದ್ದು ಫ್ಯಾಮಿಲಿ ಎಲ್ಲ ಬರೆದ್ಬಿಟ್ಟು ಆ ಕಲೆಕ್ಟ್ ಯಾರು ಮಾಡಿದ್ರು ಅನ್ನೋರ್ದು ಹೆಸರು ಬರೆದಿರ್ತಾರೆ.